ಹೀಗೆ ಪೂರ್ತಿ ಭಾಷಣ ಓದದೆ ರಾಜ್ಯಪಾಲರು ನಿರ್ಗಮಿಸಿರುವಂತಹ ಕಾರಣಕ್ಕಾಗಿ ಮುಂದೇನು ಅನ್ನುವಂಥದ್ದು ಪ್ರಶ್ನೆ ಬಂದಿದೆ. ರಾಜ್ಯಪಾಲರ ನಡೆ ಏನಿರಬಹುದು, ಅದಕ್ಕೂ ಮುಖ್ಯವಾಗಿ ರಾಜ್ಯ ಸರ್ಕಾರದ ನಡೆ ಏನಿರಬಹುದು ಅಂತ ಹೇಳಿ. ಸೊ ನಿಯಮಾವಳಿಗಳ ಪ್ರಕಾರವಾಗಿ ವಂದನಾ ನಿರ್ಣಯವನ್ನ ಮಂಡಿಸಬೇಕು. ಶಾಸಕರೊಬ್ಬರು ವಂದನಾ ನಿರ್ಣಯವನ್ನ ಮಂಡಿಸ್ತಾರೆ, ಇನ್ನೊಬ್ರು ಸದಸ್ಯರು ಆ ನಿರ್ಣಯವನ್ನ ಅನುಮೋದಿಸಬೇಕು. ಇದು ಇಲ್ಲಿ ತನಕ ಇರುವಂತ ನಮ್ಮ ಸಂಪ್ರದಾಯ, ನಿಯಮ, ಹಾಗೆ ನಡ್ಕೊಂಡ್ ಬಂದಿದೆ. ಈಗ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಹೇಗೆ ಮಂಡಿಸೋಕೆ ಅವಕಾಶ ಇತ್ತು, ಖಂಡನಾ ನಿರ್ಣಯಕ್ಕೂ ಕೂಡ ಅವಕಾಶ ಇದೆ. ಹೌದು, ಈಗ ರಾಜ್ಯಪಾಲರ ನಡೆ ವಿರುದ್ಧವಾಗಿ ಖಂಡನಾ ನಿರ್ಣಯವನ್ನ ಮಂಡಿಸಿ ಅದನ್ನ ಖಂಡಿಸಬಹುದು. ಸೊ ಅದನ್ನ ಮತಕ್ಕೆ ಹಾಕೋದಕ್ಕೂ ಅವಕಾಶ ಇದೆ. ವಿಧಾನಸಭೆ ನಿಯಮಾವಳಿಯಲ್ಲಿ ನಿರ್ಣಯಕ್ಕೆ ಅವಕಾಶ ಇದೆ. ಈ ನಿರ್ಣಯಕ್ಕೆ ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಸಮಯಾವಕಾಶ ಇದೆ. ಕಾಂಗ್ರೆಸ್ ನಾಯಕರ ಚರ್ಚೆಯ ಬಳಿಕ ಅಂತಿಮ ತೀರ್ಮಾನ ಆಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಸಭೆ ಬಳಿಕ ತೀರ್ಮಾನ ಆಗುತ್ತೆ. ಇನ್ನು ವಿಧಾನಸಭೆ ಕಲಾಪದಲ್ಲಿ ರಾಜ್ಯಪಾಲರ ಭಾಷಣ ಬಡಿದಾಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗೇನು ಒಂದು ವರ್ಷದ ಆರಂಭದ ಈ ರೀತಿಯಾದಂತಹ ವಿಧಾನಮಂಡಲ ಅಧಿವೇಶನ ಅಥವಾ ವಿಶೇಷ ಅಧಿವೇಶನ ಅಥವಾ ಚಳಿಗಾಲದ ಅಧಿವೇಶನ ಯಾವುದೇ ಆದರೂ ಕೂಡ ಮೊದಲ ದಿನ ಏನು ಅಂತ ಅಂದ್ರೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವಂಥದ್ದು ಒಂದು ಸಂಪ್ರದಾಯ. ಈ ಸಲ ಅದಾಗಲೇ ಇಲ್ಲ. ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ವೇಳೆನೆ ಗದ್ದಲ ಆಯಿತು. ಮಾತನಾಡೋಕೆ ಮುಂದಾಗ್ತಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ಗೆ ಅವಕಾಶವನ್ನು ನೀಡೋದಕ್ಕೆ ಆಕ್ರೋಶ ವ್ಯಕ್ತವಾಯಿತು. ಆರ್ ಅಶೋಕ್, ಸುನೀಲ್ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ವಿಪಕ್ಷಗಳು ಆಕ್ಷೇಪ ಹೊರ ಆಗ್ತಾ ಇದ್ದಂಗೆ ಗದ್ದಲ ಕೂಡ ಹೆಚ್ಚಾಯಿತು. ಕೊನೆಗೆ ಆ ನಂತರದಲ್ಲಿ ಕಾನೂನು ಸಚಿವರೇ ಅಪರಾಧಿ ಅಂತ ಆರ್ ಅಶೋಕ್ ಜೋರಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲ, ಈಗ ಏನಂತ ಮಹತ್ವದ ವಿಚಾರ ಏನಿದೆ ಈಗ ಅಭಿಚಾರ ವಿಷಯ ಸಂತಾಪ ಸೂಚನೆ ಮಾಡಿ ಸದನ ನಡೆಯಕ್ಕೆ ಬೇಡ. ನಾವು ಲೆಟರ್ ಕೊಟ್ಟಿದ್ದೀರಿ, ನಿಮ್ಗೆ ಲೆಟರ್ ಕೊಟ್ಟಿದ್ದೀರಿ, ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಅಂತ ಪತ್ರ ಕೊಟ್ಟಿದ್ದೀರಿ, ಅದ್ರ ತಗೊಳ್ಳಿ. ಅವರೇನು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಕೊಡಿ ತಗೊಂಡು. ಅವ್ರೇನು ಏನು ಕೊಟ್ಟಿಲ್ಲ ಅವರು. ಈಗ ನಿಮ್ಮೆಲ್ಲರ ಸಹಕಾರ ಮುಖಾಂತರ ಇವತ್ತು ಚೆನ್ನಾಗಿ ನಡೀತಾ ಇದೆ. ಈಗ ನಮ್ಮ ಇದರ ಪ್ರಕಾರ ಅಭಿಚರಿ ನಾವು ತಗೊಂಡಿದ್ದೇವೆ. ಆ ಮಧ್ಯದಲ್ಲಿ ಸರ್ಕಾರದ ಲಾ ಮಿನಿಸ್ಟರ್ ಏನೊಂದು ವಿಚಾರ, ಅದು ಏನಂತ ನಾವು ರಾಜಕಾರಣ ಆಮೇಲೆ ಮಾತಾಡ್ಲಿರಿ. ರಾಜಕಾರಣ ಯಾರು ಮಾತಾಡಿದಾರೆ? ರಾಜಕಾರಣ ಸೂಚನೆ ಮಾಡ್ಲಿ, ಸಂತಾಪ ಸೂಚನೆಗೆ ಮುಂಚೆ ಒಂದಂತಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಖಂಡನಾ ನಿರ್ಣಯವನ್ನ ಮಂಡಿಸೋಕೆ ವ್ಯವಸ್ಥೆ ಆಗ್ಬೋದು ಅಂತ ನಾವು ಅಂದ್ಕೊಳ್ಳಲಾಗಿತ್ತು. ಬಟ್ ಇಲ್ಲ, ವಂದನಾ ನಿರ್ಣಯವನ್ನ ಮಂಡಿಸೋದಕ್ಕೆ ಇದೀಗ ನಿರ್ಧರಿಸಲಾಗಿದೆ. ಶಾಸಕ ಎಸ್ ಪೊನ್ನಣ್ಣ ಅವರು ಈ ವಂದನಾ ನಿರ್ಣಯವನ್ನ ಪ್ರಸ್ತಾಪ ಮಾಡ್ತಾರೆ. ಅದನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ಆ ವಂದನಾ ನಿರ್ಣಯಕ್ಕೆ ಅಥವಾ ವಂದನಾ ನಿರ್ಣಯದ ಪ್ರಸ್ತಾಪಕ್ಕೆ ಅನುಮೋದಿಸ್ತಾರೆ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಈಗ ರಾಜ್ಯ ಸರ್ಕಾರ ಏನು ಮಾಡಬೇಕು, ಇವತ್ತಿನ ರಾಜ್ಯಪಾಲರ ಈ ಬೆಳವಣಿಗೆಯ ನಂತರದಲ್ಲಿ ಅಥವಾ ಭಾಷಣದ ನಂತರದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅಂತ ಯೋಚಿಸ್ತಾ ಇದೆ. ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, 4 ಗಂಟೆ ಸಂದರ್ಭದಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗುತ್ತೆ. ಇದರ ನಡುವೆ ಈಗ ರಾಜ್ಯಪಾಲರ ವರ್ತನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಖಂಡನೆಯನ್ನು ರಾಜ್ಯ ಸರ್ಕಾರ ವ್ಯಕ್ತಪಡಿಸ್ಬೋದು ವಿಶೇಷ ಅಧಿವೇಶನದಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಭಾಳ ಗಹನವಾಗಿ ಯೋಚಿಸ್ತಾ ಇದೆ.